ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ತಮ್ಮ ಹಲವು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘವು ರಾಜಧಾನಿ ಬೆಂಗಳೂರಿನ ಕಂದಾಯ ಭವನದ ಕೇಂದ್ರ ಕಚೇರಿ ಎದುರು ಮುಷ್ಕರ ನಡೆಸಿದ್ದಾರೆ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು, ಸೇವಾ ಸೌಲಭ್ಯಗಳನ್ನು ಒದಗಿಸಲು ಸೇರಿ ಇನ್ನೂ ಹಲವು ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಅಂತ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ತಾಲೂಕು ಶಾಖೆ ಗೋಕಾಕದಿಂದ ತಮಗೆ ಈ ಮೂಲಕ ತಿಳಿಪಡಿಸೋದೇನೆಂದರೆ, ನಾವು ದಿನಾಂಕ 22/9/2024ರಿಂದ 26/9/2024 3/10/2024 ಈ ಹಿಂದೆ ನಾವೆಲ್ಲರೂ ಕೂಡಿ ಇದೇ ರೀತಿ ನಮ್ಮ ತಾಲೂಕಾ ಕಚೇರಿಗಳ ಮುಂದೆ ಮತ್ತು ಜಿಲ್ಲಾ ಕಚೇರಿಗಳ ಮುಂದೆ ನಾವು ಕುಳಿತುಕೊಂಡು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆ ಸಮಯದಲ್ಲಿ ನಮಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ರಾಜ್ಯಾಧ್ಯಕ್ಷರನ್ನು ಕರೆದ ನಿಮ್ಮ ಸಮಸ್ಯೆಗಳನ್ನು ನಾವು ಅತಿ ಶೀಘ್ರದಲ್ಲೇ ಸಂಬಂಧಪಟ್ಟ ಇಲಾಖೆಗಳ ಜೊತೆಗೆ ಮಾತಾಡಿಕೊಂಡು ಬಗೆಹರಿಸ್ತೀವಿ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದು. ಅದರ ಜೊತೆ ನಮ್ಮ ಕೆಲವೊಂದು ಒತ್ತಡದ ನೌಕರಿಗಳು ಕೂಡ ಅದರಲ್ಲಿ ಸೇರಿದ್ವಿ. ಸುಮಾರು ಇದು ಒಂದು 3 ರಿಂದ 4 ತಿಂಗಳು ಆದ್ರೂ ಕೂಡ ಯಾವುದೇ ರೀತಿ ನಮ್ಮ ಮನವಿಗಳಿಗೆ ಸ್ಪಂದನೆ ಇಲ್ಲ ಮತ್ತು ಯಾವುದೂ ಮನವಿಗಳು ನಮಗೆ ಇಲ್ಲಿವರೆಗೂ ಈಡೇರಿಕೆ ಆಗಿರೋದಿಲ್ಲ. ಅದೇ ರೀತಿ ನಮ್ಮ ಆ ಸಮಯಕ್ಕಿಂತ ಈಗ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಒತ್ತಡದ ಕೆಲಸಗಳನ್ನು ಹಾಗೂ ಟೆಕ್ನಿಕಲ್ ವರ್ಕ್ಗಳನ್ನು ನಮಗೆ ಅವರು ಪ್ರೆಷರ್ ಆಗಿ ಮಾಡಿಸ್ಕೊತಾ ಬರ್ತಾಯಿದ್ದಾರೆ. ಆ ಉದ್ದೇಶಕ್ಕಾಗಿ ಆಲ್ರೆಡಿ ನಾವು ಮಾನ್ಯ ಸರ್ಕಾರಕ್ಕೆ ಇಂಟಿಮೇಷನ್ ಮಾಡಿ ಈ ಪ್ರತಿಭಟನೆಯನ್ನು ಮತ್ತೆ ಇವತ್ತಿನಿಂದ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಾವು ರೀ ದಿನಾಂಕ 22/9/2023 ನಾವು ಇಲ್ಲಿ ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ ರೀ. 24 ರೀ. ನಾವು ಆ ಸ್ಟ್ರೈಕ್ ಸಂದರ್ಭದಲ್ಲಿ ರೀ ನಮ್ಮ ಒಂದು 24 ಬೇಡಿಕೆಗಳನ್ನ ಸರ್ಕಾರ ಮಟ್ಟಕ್ಕೆ ಸಲ್ಲಿಸಿದ್ವಿ ರೀ. ಅದ್ರೊಳಗೆ ಇನ್ನೂ ಅವರು ಯಾವುದೇ ರೀತಿ ನಮಗೆ ಬೇಡಿಕೆಗಳನ್ನ ಪೂರೈಸೋದಿಲ್ಲ ರೀ. ಮೊದಲನೇದ ಬೇಡಿಕೆ ಅಂದರೆ ಸರ್ಕಾರ ಮಟ್ಟದಲ್ಲಿ ನಮಗೆ ಗ್ರಾಮ ಚೌಡಿ ಇರೋದು ದಿನನಿತ್ಯ ಕೂತು ಕೆಲಸ ಮಾಡೋಕ್ಕೆ ನಮಗೊಂದು ಮೂಲಭೂತ ಸೌಕರ್ಯ ಇಲ್ಲ ರೀ. ಒಂದು ಅಲ್ಮಾರಿ ಆದ್ರಿ, ಒಂದು ಟೇಬಲ್ ರೀ, ಒಂದು ಪ್ರಿಂಟರ್ ರೀ, ನಂತರ ಕ್ರೋಮ್ ರೀ, ಆ್ಯಪ್ ಯಾವುದೇ ರೀತಿ ಸೌಕರ್ಯ ಇರ್ತೈತಿ. ಎರಡನೇದು ನಮ್ಮ ಗ್ರಾಮಾಡಳಿತ ಕಚೇರಿ, ಗ್ರಾಮಾಡಳಿತ ಹುದ್ದೆ ರೀ, ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಬೇಕಂತ ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡ್ಕೊತೀವಿ. ಆದರೂ ಅದು ಎದುರಿಸೋದಿಲ್ಲ. ಯಾಕಂದ್ರೆ ನಾವು ದಿನನಿತ್ಯ 22 ಯೋಜನೆಗಳನ್ನ ಮೊಬೈಲ್ದಲ್ಲೇ ಮಾಡ್ತೀವಿ. ಒಂದು 2-3 ಹೇಳ್ಬೇಕಂದ್ರೆ ಅದೇ ಸಂಯೋಜನೆ ಆ್ಯಪ್ ರೀ, ನಂತರ ಲ್ಯಾಂಡ್ ಬೀಟ್ ರೀ, ಗೌಡ ಆ್ಯಪ್ ರೀ, ಆಮೇಲೆ ಈ ಖಾತೆ ರೀ, ಮನೆ ಬೆಳೆ ಸಮೀಕ್ಷೆ ರೀ, ಆಮೇಲೆ ಭೂಮಿ ರೀ ಇತ್ಯಾದಿ ತಂತ್ರಾಂಶಗಳನ್ನ ಇವನ್ನ ಮಾಡ್ತೀವಿ. ಮೂರನೇದು ಹೇಳ್ಬೇಕಂದ್ರೆ ರೀ ನಮ್ಮ ಅಂತರ್ಜಿಲ್ಲಾ ವರ್ಗಾವಣೆ ಭಾಗಸಿಂದ ಬೇಡಿಕೆ ಐತೆ ರೀ. ಅದನ್ನು ಕೂಡ ಏನಾದ್ರು ನಮ್ಮ ಬೇಡಿಕೆಗಳನ್ನು ಏನಾದ್ರು ಈಡೇರಿಸಿದ್ರು. 4ನೇದು ಹೇಳ್ಬೇಕಂದ್ರೆ ರೀ ನಾವು ದಿನನಿತ್ಯ ಕ್ಷೇತ್ರ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀವಿ. ಯಾಕಂದ್ರೆ ಇವತ್ತಿನ ದಿವಸದಾಗ ರೀ ಒಬ್ಬ ಏನು ಮೂಲಭೂತ ಫೆಸಿಲಿಟಿ ಸಿಗಬೇಕಾದ ಫೆಸಿಲಿಟಿ ಸಿಕ್ಕಿದ್ರು. ಇದರ ಸಲುವಾಗಿ ನಾವು 2ನೇ ಹಂತದ ಮುಷ್ಕರ ಇವತ್ತು ಹಮ್ಮಿಕೊಂಡಿದ್ವಿ ರೀ. ಕರ್ನಾಟಕ ರಾಜ್ಯ ತುಂಬ ಎಲ್ಲ ಹಮ್ಮಿಕೊಂಡಿದ್ವಿ ನಾವು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಆದ ಟಿಎಸ್ ದೇಸಾಯಿ, ಉಪಾಧ್ಯಕ್ಷ ವಿಜಿ ಬಾರಿಮರದ, ಕಾರ್ಯದರ್ಶಿ ವಿಪಿ ಗಯ್ಯಾದ, ಖಜಾಂಚಿ ವಿಕೆ ಬಂಟಿಹೊಟ್ಟರ, ಎನ್ಜಿಒ ಸದಸ್ಯ ನಿರಂಜನ್ ಬನ್ನಿಶೆಟ್ಟಿ, ತಾಲೂಕು ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಉಪಸ್ಥಿತರಿದ್ದರು. ಶಶಿಕಾಂತ್ ಕುರ್ಬೇಟ, ಟಿವಿ20 ಕನ್ನಡ ವಾಹಿನಿ, ಗೋಕಾಕ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.